ಸಮೀಕ್ಷೆ ನಡೀತಾ ಇದೆ. ನನ್ನ ಮಾಹಿತಿ ಪ್ರಕಾರ ಶುರುವಾಗಿ ಸರಿಯಾಗಿ ನಡೀತಾ ಇದೆ ಅಂತ. ಅದನ್ನ ಮಾನಿಟರ್ ಮಾಡೋರು ಬೇರೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಇರ್ತಾರೆ. ನಾವು ಅವರಿಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ತಿಳಿಸಿ ಹೋಗ್ತೀನಿ. ನಾನೀಗ ಸದ್ಯಕ್ಕೆ ಕೋರ್ಟಿಗೆ ಹೋಗ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಒಂದು ಕೇಸ್ ಬರಲಿಕ್ಕಿದೆ. ಅದಕ್ಕೆ ನಮ್ಮ ಲಾಯರಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹೀಗಾಗಿ ಸಮೀಕ್ಷೆ ಬಗ್ಗೆ ಮಾಹಿತಿ ಬೇಕಾದ್ರೆ ದಯಾನಂದ್ ಅವರು ತಮಗೆ ಎಲ್ಲ ತಿಳುವಳಿಕೆ ಕೊಡ್ತಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ನಮ್ಗೆ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಮಾಡ್ಲಿಕ್ಕಿತ್ತು. ಯಾಕಂದ್ರೆ ಒಂದು ಜನತಾ ಪಾರ್ಟಿ ಅವರು ಒಂದು ಆಯೋಗ ಬಂದ್ಬಿಟ್ಟು ತಮ್ಮದು ಇಂತಿಂಥ ಕಾಸ್ಟ್ ಅನ್ನ ನೀವು ಪಟ್ಟಿಯಿಂದ ತೆಗಿಬೇಕು ಅಂತ ರಿಪ್ರೆಸೆಂಟೇಷನ್ ಕೊಟ್ಟು ಬಹಳಷ್ಟು ಚರ್ಚೆ ಇದು ಎಲ್ಲ ಆಯಿತು. ನಾವು ಅದಕ್ಕೆ ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ನಮ್ಮ ಆಯೋಗದವರಿಗೆ ನಾವು ಅವ್ರ ಕನ್ಸರ್ನ್ನ ನೋಡಿದ್ವಿ. ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಅವ್ರದನ್ನ ಯಾಕೆ ತೆಗೆದು ಹಾಕಿಲ್ಲ, ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗ್ದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಅದು ಅವ್ರು ತಪ್ಪು ಕಲ್ಪಿಸಿದ್ದ ಆ ಇಂಪ್ರೆಷನ್ ಅಲ್ಲಿ ಬಂದಿದ್ರು. ಅವ್ರು ಬರೋಕ್ಕಿಂತ ಮುಂಚೆನೆ ನಾವು ನಮ್ಮ ಮೀಟಿಂಗ್ ನಲ್ಲಿ ಪೇಪರ್ ಪಬ್ಲಿಕೇಶನ್ ಆದ್ಮೇಲೆ ಪೇಪರ್ ಪಬ್ಲಿಕೇಶನ್ ಅಲ್ಲಿ ಇತ್ತು ಅವ್ರು ಹೇಳ್ತಾ ಇರೋ ಜಾತಿಗಳು. ತಾವು ಪ್ರಶ್ನೆ ಕೇಳ್ಬೇಡಿ, ನಾನು ಹೇಳ್ತೀನಿ. ನಾವು 19/8 ಏನ್ ಪೇಪರ್ ನೋಟಿಫಿಕೇಶನ್ ಮಾಡಿದ್ವಿ, ಅದರಲ್ಲಿ ಕೆಲವು ಕಾಸ್ಟ್ ಕಮ್ಯುನಿಟೀಸು ಇತ್ತು. ಅದನ್ನ ನಾವು ನೋಟಿಫಿಕೇಶನ್ ಕೊಟ್ಟಿದ್ದು ಯಾವ್ದಾದ್ರು ಕೈ ತಪ್ಪಿದ್ರೆ ನಮ್ಗೆ ತಿಳಿಸಿ ಅಂತ ಹೇಳಿ ನಾವು ನೋಟಿಫಿಕೇಶನ್ ಕೊಟ್ಟಿದ್ದು ಸೇರಿಸಿದ್ವಿ. ಅದರ ನಂತರ ನಾವು ವಿಮರ್ಶೆ ಮಾಡುವಾಗ ಕೆಲವು ಕಾಸ್ಟ್ಗಳನ್ನ ಹಾಕಬಾರದು ಅಂತೇಳಿ ನಾವಾಗೆ ತೆಗೆದಾಕಿದ್ವಿ. ಅದು ನಮ್ಮ ಪಟ್ಟಿಯಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಜನತಾ ಪಾರ್ಟಿ ಲೀಡರ್ಸು ಎಲ್ಲ ಬಂದ್ಬಿಟ್ಟು ನಮ್ಮದನ್ನು ತೆಗಿಬೇಕು ಅಂತ ಒಂದು ಮನವಿ ಮಾಡಿದ್ರು. ಅದಕ್ಕೆ ನಾವು ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ಈಗ ತೀರ್ಮಾನ ತಗೊಂಡು ಅದನ್ನ ವಿಮರ್ಶೆ ಮಾಡಿದ್ವಿ. ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು. ಆ ಕಾಸ್ಟ್ ಅವ್ರು ಏನ್ ಬರೆದು ಕೊಟ್ಟಿದ್ದಾರೆ ರಿಪ್ರೆಸೆಂಟೇಷನ್ ಅಲ್ಲಿ, ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ. ಅವ್ರ ತಪ್ಪು ಕಲ್ಪನೆಯಿಂದ ನೀವು ಬೇರೆಯವರಿಗೆ ಕನ್ಸಿಡರ್ ಮಾಡಿದ್ರಿ, ನಮ್ ತೆಗ್ದು ಹಾಕ್ಲಿಲ್ಲ ಅಂತ ಹೇಳಿ ಬಂದಿದ್ರು. ಅದ್ ನಾವೇ ಮುಂಚೆನೆ ತೆಗ್ದಿರೋದ್ರಿಂದ ಈಗ ತೆಗೆದಾಕೋ ಪ್ರಶ್ನೆ ಬರೋದಿಲ್ಲ. ಆಯೋಗ ಬಂದಿದ್ದಕ್ಕೆ ಅದನ್ನ ತಿಳಿಸು ಅಂತ ಹೇಳಿ ಒಂದು ಪ್ರೆಸ್ ನೋಟು ಕೊಡ್ತಾ ಇದ್ದಾರೆ ನಮ್ಮ ಆಫೀಸ್ನವರು. ಅಷ್ಟು ಮಾತ್ರ ನಾನೀಗ ತಿಳುವಳಿಕೆ ಕೊಡ್ಬರ್ಲಿ. ನನಗೆ ಬೇರೆ ಪ್ರಯಾರಿಟೀಸ್ ಇದೆ. ನಾನು ಕೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಕೋರ್ಟ್ನಲ್ಲಿ ನಮ್ಮ ಕೇಸನ್ನ ಡಿಫೆಂಡ್ ಮಾಡಬೇಕು. ಬಾಕಿ ಎಲ್ಲ ನಿಮ್ಮ ಈಗ ನಡೀತಾ ಇರೋ ಸಮೀಕ್ಷೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ದಯವಿಟ್ಟು ವೇಟ್ ಮಾಡಿ. ನಮ್ಮ ಸೆಕ್ರೆಟರಿಗಳಿದ್ದಾರೆ, ಅವ್ರ ಹತ್ರ ಕೇಳಿ, ಅವ್ರಿಗೆ ಇನ್ಫಾರ್ಮೇಶನ್ ಇರಬಹುದು. ನಾವು ಡೇ ಟು ಡೇ ನಾನ್ ಮಾನಿಟರ್ ಮಾಡೋದಿಲ್ಲ, ನನ್ನ ಕೆಲಸ ಅಲ್ಲ ಅದು. ಹಾಗೇನಾದ್ರೂ ಕನ್ಸರ್ನ್ ಇದ್ರೆ ನನ್ನ ಗಮನಕ್ಕೆ ತರ್ತಾರೆ, ನಾವು ಅದನ್ನ ರಿಸಾಲ್ವ್ ಮಾಡ್ತೀವಿ. ನನಗೆ ಈಗ ತಿಳಿದ ಮಟ್ಟಿಗೆ ಯಾವ್ದು ಅಂತ ಕನ್ಸರ್ನ್ ಆಗಿಲ್ಲ. ಅವು ಸಣ್ಣ ಸಣ್ಣ ವಿಷಯಗಳನ್ನಿದ್ದು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ರಿಸಾಲ್ವ್ ಮಾಡ್ತಾರೆ, ನಾನ್ ಮಾಡೋದಲ್ಲ. ಅದು ನನ್ನ ಜಾಬ್. ಕ್ರಿಶ್ಚಿಯನ್ ಜೊತೆ ಜೋಡಣೆ ಆಗಿರುವಂತಹ ಹಿಂದೂ ಉಪಜಾತಿ ಯಾವುದೂ ಇಲ್ವಾ? ನೀವು ಇಂಥ ಪ್ರಶ್ನೆ ಕೇಳಿದ್ರೆ ನಾನು ಆನ್ಸರ್ ಮಾಡಕ್ಕಾಗಲ್ಲ. ನಾನು ನಿಮ್ಗೆ ಹೇಳಿದೆ, ನಿಮ್ಗೆ ಸಿಕ್ಕಿದೆಯಲ್ಲ, ಇದು ಇರ್ಲೇ ಇಲ್ಲ. ತಪ್ಪು ಈಗ ಹೇಳ್ತಾ ಇದ್ದೀನಲ್ಲ ನಾನು. ಅವ್ರು ಹೇಳಿದ್ದು ಬೇರೆ. ಈ ಪಟ್ಟಿಯಲ್ಲಿ ಏನು ಬಂದಿತ್ತಲ್ಲ ಆಯೋಗದವರು, ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು. ಇವು ಯಾವ ನಮ್ಮ ಪಟ್ಟಿಯಲ್ಲಿ ಇಲ್ಲ. 13 ಜಾತಿಗಳಿದಾವ ಸರ್ ದಲಿತ? ನೀವು ನಂಬರ್ ಕೇಳಬೇಡಿ. ನಾನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ವಿಚಾರದಲ್ಲಿ ಇಲ್ಲ. ನೀವು ಏನ್ ತೋರಿಸಿದ್ರಲ್ಲ 14 ಇದಾವ, 13 ಅಲ್ಲ. 14 ಪಟ್ಟಿಯಲ್ಲಿ ಇಲ್ಲ. ಅವ್ರು ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ತೆಗೆದಾಕಿ ಅಂತ ಬಂದಿದ್ರು. ತೆಗೆದಾಕೋ ಪ್ರಶ್ನೆ ಇಲ್ಲ. ಅದು ಇಲ್ದಿದ್ಮೇಲೆ ಅದನ್ನ ತಾವು ತಿಳಿಸಿ. ಯಾವ್ದಾದ್ರು ಕ್ರಿಶ್ಚಿಯನ್ ಜೊತೆ ಜೋಡಣೆ ಮಾಡಿರೋ ಆ ಪ್ರಶ್ನೆಗೆ ನಾವು ಆ ತರ ಏನು ತೀರ್ಮಾನ ಮಾಡಿಲ್ಲ. ಆಯೋಗದವ್ರು ಬಂದವರು ಇದು ತೋರಿಸಿದ್ರು 14 ನೀವು ಹಾಕಿದ್ದೀರಿ ಅಂತ. ನಾನು ನಿಮ್ ಮೂಲಕ ಈಗ ಅವ್ರಿಗೆ ಕನ್ವೆ ಮಾಡ್ತಾ ಇದ್ದೀನಿ, ಅವ್ರಿಗೆ ತಿಳಿಸಿದ್ದೀನಿ. ಒಂದು ಪ್ರೆಸ್ ನೋಟು ಹೋಗ್ತದೆ ನಮ್ಮಿಂದ. ನಮ್ಮ ಆಯೋಗದವರು ಈ ತಪ್ಪು ಕಲ್ಪನೆಯಲ್ಲಿ ಅವರು ಇದನ್ನ ರೇಸ್ ಮಾಡಿದ್ರು. ಇದಕ್ಕೆ ಯಾವುದು ಸಬ್ಸ್ಟಾಂಟಿಂಗ್ ಇದು ಮಟೀರಿಯಲ್ ಇಲ್ಲ. ಹೌದು, ನಾವು ಮುಂಚಿನ ಪಟ್ಟಿಯಲ್ಲಿ ಇತ್ತದು, ಅದನ್ನ ನಾವೇ ತೆಗೆದಾಕಿದೀವಿ. ಯಾರೇ ಬಂದು ತೆಗೆದಾಕಿ ಅಂತ ಹೇಳಿದ್ದಕ್ಕೆ ತೆಗೆದಾಕಿದ್ದಾರಲ್ಲ, ನಾವೇ ತೆಗೆದಾಕಿದ್ದು. ಅದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು. ಆದ್ರೆ ಅದು ಇದೆ ಅಂತ ಹೇಳಿ ತಪ್ಪು ಕಂಪ್ನಿಯಲ್ಲಿ ಬಂದಿದ್ರು. ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಫಿಷಿಯಲಿ. ಬಟ್ ನಿಮ್ ಥ್ರೂ ಅವರಿಗೆ ಕನ್ವೆ ಮಾಡೋದೇನಂದ್ರೆ ಅದು ಪಟ್ಟಿಯಲ್ಲೇ ಇರ್ಲಿಲ್ಲ, ಅದು ತೆಗೆದು ಹಾಕೋ ಪ್ರಶ್ನೆ ಬರೋದು. ಬಾಕಿ ಎಲ್ಲ ನಾನು ಹೇಳಿದೆ, ಐ ಆಮ್ ನಾಟ್ ಇನ್ ಕಂಟ್ರೋಲ್.
ಅದು ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಇನ್ ಕಂಟ್ರೋಲ್. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹೇಳ್ತಾರೆ, ನನ್ನ ಬಾಯಿಂದನೇ ಹೇಳಿಸ್ಬೇಕಂತ ಇದೆಯಾ? ಅವ್ರು ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.